ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇದೀನಿ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಬೆಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನಿಧಿ ನೋಡ್ರಿ ಫುಲ್ ಕಿಸ್ಬಾಯಿ ಜಾಸ್ತಿ ತಗಲ ನಿಂತ್ಕೊಂಡ್ಬಿಟ್ಟು ಹಾಯ್ ಮೇಡಮ್ ಎಲ್ರು ಹಾಯ್. ಇಷ್ಟೊತ್ತನಕ ಅವಳೇ ನಮಸ್ಕಾರ ಸ್ನೇಹಿತರೆ ಬ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ಲು. ಸೊ ಸ್ನೇಹಿತರೆ ನೋಡಿ, ನಾ ಇವತ್ತು ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ. ಅದ್ರ ಜೊತೆ ಇನ್ನೊಂದು ಮಾತು ನಿಮ್ಗೆ ಎಲ್ರಿಗೂ ಹೇಳೋದು ಇಂಪಾರ್ಟೆಂಟ್ ವಿಷಯ ಇದೆ. ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ನಿಮ್ಗೆ ಬ್ಲಾಗ್ ಎಂಡ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಎಲ್ರಿಗೂ ಕಮೆಂಟ್ ಮಾಡಿ, ನೀವು ಯಾರು ಕಮೆಂಟ್ ಮಾಡ್ತಾರ ಅಂತಂದೆ. ಬಟ್ ಏನ್ ಸ್ನೇಹಿತರೆ, ಈ ತರ ಕಮೆಂಟ್ಗಳು ಲೈನಕ್ಕೆ ಸುರಿಮಳೆ ಮಾಡ್ತಾರೆ ಕಮೆಂಟ್ಗಳು. ಇದೇ ತರ ಸ್ನೇಹಿತರೆ ನೀವು ಕಮೆಂಟ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮೆಲ್ಲ ಕಮೆಂಟ್ ಮಾಡಿ ನಿಜವಾಗ್ಲು ಯಾರು ಮಾವಿನ ಕಮೆಂಟಿಂಗ್ ಹೌದಾ ನೋಡಿ, ಅವ್ರ ಟೀಚರ್ ಕೂಡ ಕಮೆಂಟ್ ಮಾಡ್ತಾರಂತೆ. ಎಲ್ಲರೂ ಕಮೆಂಟ್ ಮಾಡಿದಿರ ಸ್ನೇಹಿತರೆ, ತುಂಬಾ ಥ್ಯಾಂಕ್ ಯು. ಆಮೇಲೆ ಅದ್ರ ಜೊತೆ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲ ಕಮೆಂಟ್ಸ್ ಓದ್ಬಿಟ್ಟು. ಅಷ್ಟೇ ಖುಷಿಯಲ್ಲೂ ಕೂಡ ಎಲ್ರಿಗೂ ರಿಪ್ಲೈನು ಕೂಡ ಮಾಡಿದೀನಿ. ಇದೇ ತರ ನಾವು ಕಮೆಂಟ್ಸ್ ಅಲ್ಲಿ ಇಂಡಲ್ಜ್ ಆಗೋಣ. ಇಂಡಲ್ಜ್ ಅಂದ್ರೆ ಏನಂತಾರೆ, ಸೇರೋಣ ಕಮೆಂಟ್ ಸೆಕ್ಷನ್ ಅಲ್ಲಿ. ನೀವ್ ಹೇಳೋದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಅಲ್ಲೂ ಕೂಡ ಕಮ್ಯುನಿಕೇಶನ್ ಮಾತಾಡೋದಕ್ಕೆ. ಈ ವ್ಲಾಗ್ನು ಕೂಡ ಏನಿಸುತ್ತೆ ನಿಮಗೆ ಅದನ್ನು ಕೂಡ ಕಮೆಂಟ್ ಮಾಡಿ ನನಗೆ. ಸೊ ಇವತ್ತು ಸ್ನೇಹಿತರೆ, ಇವತ್ತಿನ ವ್ಲಾಗ್ ಅಲ್ಲಿ ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆದ್ರೆ ಎಲ್ಲಕ್ಕಿಂತ ಮುಂಚೆ ಇವಾಗ ನೋಡಿ ಟೈಮ್ ಬಂದ್ಬಿಟ್ಟು 12 ಗಂಟೆಗೆ 10 ನಿಮಿಷ ಇದೆ. ನಾನು ಮತ್ತೆ ಪೂಜಾ ನಿಧಿ ಕರ್ಕೊಂಡ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ನಿಧಿ ಒಂದ್ ಸ್ವಲ್ಪ ವ್ಯಾಕ್ಸಿನೇಷನ್ ಇದೆ, ಆ ವ್ಯಾಕ್ಸಿನೇಷನ್ ಮಾಡ್ಸ್ಕೊಂಡ್ ಬರೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಅದ್ರ ಜೊತೆ ಖುಷಿ ಒಂದ್ ಸ್ವಲ್ಪ ಹೋಮ್ವರ್ಕ್ ಮಾಡ್ತಾಳೆ. ಅದು ಮುಗಿಸ್ಕೊಂಡ್ ಕೂಡಲೇ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾರೆ, ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು. ಇನ್ನೊಂದು ವಿಷಯ ಏನಂತಂದ್ರೆ, ನಿಮ್ದು ಎಲ್ಲರ ಫೇವ್ರೇಟ್ ಅಚ್ಚುಮೆಚ್ಚಿನ ಒಬ್ರು ನಮ್ಮ ಬ್ಲಾಗಲ್ಲಿ ಬರ್ತಾ ಇದಾರೆ ಬಹಳ ದಿವಸ ಆದ್ಮೇಲೆ. ಯಾರು ಬರ್ತಾ ಇದಾರೆ ಅಂತ ಈ ಮುಂದಿನ ಸೆಗ್ಮೆಂಟ್ ಅಂದ್ರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನೋಡ್ತೀರಾ ನೀವು ಯಾರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ನೀವು. ಅಲ್ಲಿ ತನಕ ನಾವು ಟಿಕ್ ಅಂತ ಹಾಸ್ಪಿಟಲ್ಗೆ ಹೋಗಿ ಹೆಂಗ್ ಬರ್ತೀವಿ, ಟಕ್ ಅಂತ ಬಂದ್ಬಿಡ್ತೀವಿ. ಓಕೆನಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ನೋಡಿ ನಾನು ಮಾಡ್ತಾ ಇದ್ದೀನಿ ವ್ಲಾಗು. ಸೊ ಇವತ್ತು ಸ್ವಲ್ಪ ಹೊತ್ತು ನಾನು ಏನೇನ್ ಮಾಡ್ತೀನಿ ಅಂತ ನೀವು ನೋಡೋಣ. ಸದ್ಯಕ್ಕೆ ನಮ್ಮ ವೃಂದಾ ಮೇಡಮ್ ಅವರು ಅವ್ರ ಪಪ್ಪಂಗೆ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇವತ್ತು ಫಾದರ್ಸ್ ಡೇ. ಸೊ ಏನಾದ್ರೂ ಈ ತರ ಸ್ಪೆಷಲ್ ಒಕೇಶನ್ ಇದ್ದ ತಕ್ಷಣ ಇವಳಿಗೆ ಹೊರಡೆ ಬ್ರೇಕ್ಫಾಸ್ಟ್ ಮಾಡೋದಿರುತ್ತೆ. ಯಾಕೆ ಅಂದ್ರೆ ಇವಳಿಗೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಅಂದ್ರೆ ಬಹಳ ಇಷ್ಟ. ಈ ತರ ನೋಡಿ ತೋರಿಸ್ರಿ ಸ್ವಲ್ಪ. ನಾವೇನೇನು ಆರ್ಡರ್ ಮಾಡಿದೀವಿ, ಈ ತರ ಇರುತ್ತೆ ಬ್ರೇಕ್ಫಾಸ್ಟ್. ಹೆಂಗಿದೆ ಬ್ರೇಕ್ಫಾಸ್ಟ್? ಚೆನ್ನಾಗಿದ್ಯಾ? ಏನ್ ತಿಂತಾ ಇದೆಯಮ್ಮ ನೀನು? ಸ್ಕ್ರಾಂಬಲ್ಡ್ ಎಗ್ಸ್, ಟೋಸ್ಟ್, ಸ್ಕ್ರಾಂಬಲ್ಡ್ ಎಗ್ಸ್, ಟೋಸ್ಟ್, ಫ್ರೂಟ್ಸ್, ಹ್ಯಾಶ್ ಬ್ರೌನ್ಸ್, ಬೇಕ್ಡ್ ಬೀನ್ಸ್, ಡ್ರ್ಯಾಗನ್ ಫ್ರೂಟ್ ಇದೆ, ವಾಟರ್ಮೆಲನ್ ಪೈನಾಪಲ್ ಇದೆ, ಕ್ರೋಸಾಂಟ್ ಸ್ಯಾಂಡ್ವಿಚ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಂದು ಕಾಫಿ ಮೂಸಿರೀಸ್ ಕೆಫೆ ಅಂತ ಇಂದ್ರಾನಗರಲ್ಲಿ. ನಾವಷ್ಟೇ ಇರೋದಿಲ್ಲಿ, ಯಾರು ಇಲ್ಲ. ಮೋಸ್ಟ್ಲಿ ನಾವು ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ಸದ್ಯಕ್ಕೆ ಇಷ್ಟು ನಮ್ಮ ಬ್ರೇಕ್ಫಾಸ್ಟ್ ನಡೀತಾ ಇದೆ. ಇಲ್ಲಿಂದ ನಾವು ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಏನೇನು ಮಾಡೋಣ ನೋಡೋಣ. ಮೋಸ್ಟ್ಲಿ ಇವತ್ತು ಖುಷಿ ಮತ್ತು ನಮ್ಮ ಮಮ್ಮಿ ಇಬ್ರು ನಮ್ಮ ಮನೆಗೆ ಬರ್ತಾರೆ ಇವತ್ತು. ನಮ್ಮ ಮನೇಲಿ ಏನೇನು ಮಾಡ್ತೀವಿ ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಹೊತ್ತು. ನಂದು ಕಂಟೆಂಟು ರಾಕಿಗಿಂತ ಸ್ವಲ್ಪ ಮಜವಾಗಿರುತ್ತೆ. ಅವನು ಅಂತ ಬರೀ ಮಾತಾಡ್ತಾನೆ. ಸಿಂಹ ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಹಾಯ್ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ದಾರಿಲಿ ನಂದೂಸ್ ಚಿಕನ್ ಅಂತ ಸಿಗುತ್ತೆ. ನಂದೂಸ್ ಚಿಕನ್ ತಗೊಂಡ್ಬಿಟ್ಟು ಇಲ್ಲಿ ಮನೆಗೆ ಬಂದಿದ್ದೀನಿ. ಅಡ್ಗೆನೂ ಮಾಡಾಯ್ತು. ನಮ್ಮ ತಮ್ಮನ ಮನೇಲಿ ಅಡ್ಗೆ ಮಾಡಿ ತೋರಿಸ್ತಿರ್ತಾರೆ. ಮತ್ತೆ ನಾನು ಎಲ್ಲಿ ನಿಮ್ಗೆ ಅಡ್ಗೆ ಮಾಡೋದು ತೋರಿಸೋದು ಅಂತಂದ್ಬಿಟ್ಟು ಆಲ್ರೆಡಿ ಅಡ್ಗೆ ಮಾಡಿದ್ದೀನಿ. ನಮ್ಮ ಮನೇಲಿ ಏನೇನು ಅಡ್ಗೆ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇವತ್ತು ನಾನು ಮಾಡಿದ್ದೀನಿ ಚಿಕನ್ನಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಮೆಣಸು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದ್ದೀನಿ. ಚಪಾತಿ ಮಾಡಿದ್ದೀನಿ, ಮತ್ತು ಒಂದು ಸ್ವಲ್ಪ ರೈಸ್ ಇದೆ. ಮತ್ತು ಇದರೊಳಗಡೆ ನಮ್ಮ ರಾಕಿ ಅವ್ರ ಸಲುವಾಗಿ ಮಟನ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಇಲ್ಲೇ ಬನ್ನಿ ಅಂತ ಹೇಳಿದ್ದೀನಿ. ಇದು ಇನ್ಸ್ಟಾಪಾಟ್ ಅಂತ ಸ್ನೇಹಿತರೆ. ಇದರೊಳಗಡೆ ಹೇಗೆ ಅಂತಂದರೆ ಸೇಮ್ ಪ್ರೆಷರ್ ಕುಕ್ಕರ್ ಥರನೇ ವರ್ಕ್ ಆಗುತ್ತೆ. ನಾನು US ಅಲ್ಲಿ ಇದ್ದಾಗ ಅದನ್ನು ತೊಗೊಂಡಿದ್ದು, ಅಲ್ಲೇ ಯೂಸ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಅದರೊಳಗೆ ಹೇಗೆ ಅಂತಂದರೆ ಚಿಕನ್ನು, ಮಟನ್ನು ಅಥವಾ ಬೇರೆ ಪಲ್ಯಗಳು ಸಹ ಮಾಡ್ಕೊಬೋದು. ಮೋಸ್ಟ್ಲಿ ರೈಸ್ ಮಾಡ್ಕೊತೀನಿ. ರೈಸ್ ಕುಕ್ಕರ್ ಥರ ಯೂಸ್ ಮಾಡ್ಕೊಬೋದು. US ಅಲ್ಲಂತೂ ಟೀನು ಮಾಡ್ತಿದ್ರು ಜನ ಅದರೊಳಗೆ. ಯಾವಾಗ ತುಂಬ ಕಾಸ್ಟ್ಲಿ ಇರ್ತಿತ್ತು, ಇವಾಗ ಸ್ವಲ್ಪ ಚೀಪಾಗಿ ಸಿಗ್ತಾ ಇದೆ. ಇದರೊಳಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಅಂದರೆ ನೀವು ಆನ್ಲೈನ್ ಹೋಗಿ ನೋಡ್ಕೊಬೋದು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಡೈರೆಕ್ಟ್ ಬಾಬು तेरा तो गेम बजाना पड़ेगा. ಹೇಗಾಗಿದೆ? It's good. Different type of chicken. मस्त जोक मारा रे. ये हंस रे हलकट हंस. What do you name this curry? ಏನು ನಂಗೆ ಗೊತ್ತಿಲ್ಲ. ರಾಧಿಕಾ ಸ್ಪೆಷಲ್ ಚಿಕನ್ ಅಷ್ಟೇ. कौन है ये लोग? कहाँ से आते हैं? ಓಕೆ ನೋಡಿ, ನಾವು ಊಟ ಮಾಡಿ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದೀವಿ. ಏನ್ ಮಾಡ್ತಾ ಇದೀರಾ ಮಮ್ಮಿ? ಇವರೆಲ್ಲ ಡ್ಯಾನ್ಸ್ ಮಾಡ್ತೀರಾ ಅಂತ ಇದಾರೆ. ಹೌದಾ? ಏನ್ ಡ್ಯಾನ್ಸ್ ಮಾಡ್ತೀರಾ? ಅವ್ರು ಭರತನಾಟ್ಯ ಕಲಿಯಕ್ಕೆ ಹೋಗ್ತಾ ಇದ್ರಲ್ಲ ಇಬ್ರು. ಓಹೋ, ನೀವು ಭರತನಾಟ್ಯಂ ಕಲಿತಾ ಇದ್ದೀರಾ? ಹಾ ಅಂದ್ರೆ ಕನ್ನಡದಲ್ಲಿ ಮಾತಾಡು. ಹಾ ಅಂದ್ರೆ ಕನ್ನಡ.
ಹೌದು ಭರತನಾಟ್ಯಂ ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇರ್ತಿ ಲಾಸ್ಟ್ ವರ್ಡ್ ಅಲ್ಲ, ಭರತನಾಟ್ಯಂ ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇರ್ತಿ ಏನು ಮೈ ಗಾಡ್, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಗೊತ್ತಾಯ್ತಲ್ಲ ನಿನಗೆ? ಹಾ, ಸದ್ಯಕ್ಕೆ ನಮ್ಮ ಹುಡುಗರು ಡ್ಯಾನ್ಸ್ ಮಾಡ್ತಾವಂತೆ. ಏನು ಡ್ಯಾನ್ಸ್ ಮಾಡಿ ಏನು ಕಲ್ತಿದ್ದಾರೆ ನೋಡೋಣ. ಓಕೆ, ಹಂಗೆ ನಮಸ್ಕಾರ ಮಾಡ್ಬೇಕಾ? ಓಕೆ, ಆಮೇಲೆ very nice Vrinda and Kushi also very nice, very good Kushi and Vrinda. ಆಕ್ಚುಲಿ ಈ ವಾರದಲ್ಲಿ ನಮ್ಗೆ ಸ್ವಲ್ಪ ಫಂಕ್ಷನ್ಸ್ ಅಟೆಂಡ್ ಮಾಡೋದಿದೆ. ಆ ಫಂಕ್ಷನ್ಸ್ ಅಲ್ಲಿ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಗಿಫ್ಟ್ಸ್ ತಗೋಬೇಕು ಅಂತ. ಜರ್ಮನ್ ಸಿಲ್ವರ್ ಐಟಮ್ಸ್ ತುಂಬಾ ಟ್ರೆಂಡಿಂಗ್ ಇದಾವೆ, ಸ್ವಲ್ಪ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡಿದೀನಿ. ಯೂಶಲಿ ಮೋಸ್ಟ್ಲಿ ಬಸವನಗುಡಿಯಲ್ಲಿ ಜಾಸ್ತಿ ಸಿಗ್ತಾ ಇದಾವೆ. ಬಟ್ ಮುಂಚೆ ತೋರಿಸಿದ್ವಲ್ಲ ನಿಮ್ಗೆ ಮಿಲಾನ್ ಹೋಮ್ ಅಪ್ಲೈನ್ಸಸ್ ಅಂತ ಕಿಚನ್ ಸ್ಟೋರ್ ಒಂದು, ಅಲ್ಲಿ ಸ್ವಲ್ಪ ಜರ್ಮನ್ ಐಟಮ್ಸ್ ಇದಾವಂತೆ, ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡಿದೀನಿ. ಎಲ್ಲರೂ ರೆಡಿ ಆಗ್ತಾ ಇದಾರೆ, ನಿಮ್ಗೂ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಬೆಂಗಳೂರು ಖುಷಿ, ನಾವು ಯಾವ ಸಿಟಿಲಿ ಇರ್ತೇವಮ್ಮ? ಈ ಊರ ಬೆಂಗಳೂರು. ಬೆಂಗಳೂರು ಕರೆಕ್ಟ್ ಇರ್ತದೆ. ಹೊರಟಿದೀವಿ ನಾವೆಲ್ಲರೂ. ನಮ್ಮ ಹಣೆ ಬರದಲ್ಲಿ ಇವತ್ತು ಯಾಕೋ ಮಳೆ ಬರ್ದಿದೆ. ಹೊರಡೆ ಬಂದ ತಕ್ಷಣ ಫಸ್ಟ್ ನಂಗೆ ನಾಪ್ಕ ಬರೋದು ಆಸ್ ಯೂಶಲ್ ಮುಂಚೆ ಹೇಳ್ದಂಗೆ ಚಾಯ್, ಟೀ ಕುಡಿಯೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ವಿಡಿಯೋ ನೋಡ್ಬಿಟ್ಟು ಎಲ್ಲರಿಗೂ ಟೀ ಕುಡಿಬೇಕು ಅನಿಸ್ತಾ ಇದೆ. ನೋಡಿ, ಇನ್ನೊಂದು ಸ್ಟ್ರಾಂಗ್ ಟೀ ಎಷ್ಟು ಚೆನ್ನಾಗಿದೆ. ನಾವು ಬಂದಿರೋದು ಸೆಂದೂರ್ ಕೆಫೆ ಅಂತ. ಇದು ನಮ್ಮದು ರೆಗ್ಯುಲರ್ ಅಡ್ಡ. ಮನೇಲಿ ಹಾಲಿದ್ರೂ ಪರವಾಗಿಲ್ಲ, ಇಲ್ಲಿ ಬಂದ್ಬಿಟ್ಟು ಟೀ ಕುಡಿಯೋದಂತೂ ಗ್ಯಾರಂಟಿ. ಟೀ ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ನಮ್ಮ ಕೆಲಸ ಮಾಡೋಕ್ಕೆ. A few moments later. ಸ್ನೇಹಿತರೆ, ಇದು ಫುಲ್ ಸೆಟ್ ಸಿಕ್ಕಿದೆ, ಆದರೆ ನಮಗೆ ಡಿಸೈನ್ ಅಷ್ಟಕ್ಕಷ್ಟೇ ಅನಿಸ್ತಾ ಇದೆ. ಫಸ್ಟ್ ಒಂದು ದೊಡ್ಡ ತಟ್ಟೆ ಇದೆ, ಮತ್ತೆ ಒಂದು ಬಿಂದಿಗೆ ಚಿಕ್ಕದು, ಒಂದು ಚಿಕ್ಕದು ಲೋಟ ಇದೆ. ಲೋಟದ ಜೊತೆ ಈ ತರ ಸ್ಪೂನ್ ಇದೆ. ಇದೆಲ್ಲ ಜರ್ಮನ್ ಸಿಲ್ವರ್. ಆಮೇಲೆ ಈ ತರ 2 ಕುಂಕುಮ ಭರಣಿ ಇದಾವೆ. ಮತ್ತೆ ಇದು ಕರ್ಪೂರ ಹಚ್ಚೋದೊಂದಿದೆ. ಒಂದು ಚಿಕ್ಕ ಗಂಟೆ ಇದೆ. 2 ಚಿಕ್ಕ ಚಿಕ್ಕ ದೀಪಗಳಿದಾವೆ. ನಾವು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ ನೋಡೋಣ ಅಂತ ಅಂದ್ಬಿಟ್ಟು ಓಡಾಡ್ತಾ ಇದೀವಿ. ನಾವು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ಸ್ ತರಿಸಿ ಅಂತ ಹೇಳ್ತಾ ಇದೀವಿ. ಸದ್ಯಕ್ಕೆ ಇದು ನಾವು ತಗೊಂತಾ ಇಲ್ಲ. ಲೆಟ್ಸ್ ಸಿ ಮೋರ್.
ಸ್ನೇಹಿತರೆ ಮನೆಗೆ ಬಂದ್ಬಿಟ್ವಿ. ಜರ್ಮನ್ ಸಿಲ್ವರ್ ಹುಡ್ಕಾಡಿ ಫೇಲ್ ಆದ್ವಿ, ಏನು ಸಿಗ್ಲಿಲ್ಲ ಜರ್ಮನ್ ಸಿಲ್ವರ್ದು. ಸೊ ಫೈನಲಿ ನಾವು ಜರ್ಮನ್ ಸಿಲ್ವರ್ ಹಾಕಿ ಸಿಲ್ವರೇ ತಗೊಂಡ್ಬಿಡೋಣ ಅತ್ಲಾಗೆ, ಇಷ್ಟೊಂದು ಹುಡ್ಕಾಡ್ತಾ ಇದೀವಲ್ಲ. ಎಲ್ಲಿ ನೋಡಿದ್ರು ಪ್ಯೂರ್ ಸಿಲ್ವರ್ ಶಾಪ್ ಸಿಗ್ತಾ ಇದಾವೆ. ಸೊ ನಾವು ಪ್ಯೂರ್ ಸಿಲ್ವರೇ ತೊಗೊಂಡ್ಬಿಟ್ಟಿದ್ದೀವಿ. ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಚೆನ್ನಾಗಿದೆ ಅಲ್ಲ? ಸೊ ಈ ಥರದ್ದು 2 ಕುಂಕುಮ ಬನ್ನಿ ತೊಗೊಂಡಿದ್ದೀನಿ. ಏನು ಬ್ಲಾಗ್ ಇಂಪ್ರೂವ್ ಮಾಡ್ತಾ ಇದೆಯಾ ಬ್ಲಾಗ್? ನನ್ನ ಕಂಟೆಂಟ್ ನಿನ್ನ ಕಂಟೆಂಟ್ಗಿಂತ ಚಲೋ ಅಂತ ಅನ್ಕೋಬೇಡ. ಸ್ನೇಹಿತರೆ ಅವ್ರ ಕಂಟೆಂಟ್ ಹೆಂಗಿದೆ, ನಮ್ಮ ಅಕ್ಕನ ಕಂಟೆಂಟ್ ಹೆಂಗಿದೆ ಅಂತ ನಂಗೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಅದ್ರೊಂದು 90% ತೆಗೆದು ಬಿಸಾಕಿರ್ತೀನಿ ನಾನು. ಅಲ್ಲ ನೀನು ಫಂಕ್ಷನ್ಸ್ ಅಲ್ಲ ಸಿಲ್ವರ್ ಐಟಮ್ ತಗೊಂಡು ನಮ್ ಜೀಜು ಟೋಪಿ ಹಾಕಿ ಇವಡೆ ತಗೊಂಡಾಗಿದ್ದು ಮತ್ತೆ ಅದೇ ಡಿಫರೆನ್ಸ್. ಅದು ಯಾವಾಗ್ಲೂ ಇರುತ್ತೆ. ಆಲ್ ದಿ ಬುಕ್ ಮಾಡಿ ಬಂದಿದ್ವಿ. ಅಲ್ಲಕ್ಕ ನಾನು ಸರ್ ಬುಕ್ ಅಲ್ಲ, ಟುಡೇ ಇಸ್ ಫಾದರ್ಸ್ ಡೇ. ಸಿಲ್ವರ್ ನೀನ್ ತಗೊಳದ ನಾವು ಕೊಡಿಸ್ಬೇಕು ಮೆಂಟಲ್. ಫಾದರ್ ಡೇನು ಮದರ್ ಡೇನೆ, ಮದರ್ ಡೇನು ಮದರ್ ಡೇನೆ. ನೋಡಬೇಕಂತೆ ನಮ್ದು ಏನು ಕಿಮ್ಮತ್ತಿಲ್ಲ ಜೀವನದಲ್ಲಿ. ಫಾದರ್ಸ್ ಡೇ ಅವ್ರ ಪಾಕೆಟ್ ಇಂದ ತಗೊಂಡು ಮತ್ತೆ ಅವ್ರಿಗೆ ಕೊಡೋದು. ಇನ್ನು ನಮ್ಮ ಫಾದರ್ಸ್ ಡೇ ಅಂತೂ ಏನೋ ಗೊತ್ತಿಲ್ಲ ನಮ್ಗೆ. ನಾನು ನಮ್ಮ ಜೀಜು ಇಬ್ರು ನಾವೇ ವಿಶ್ ಮಾಡ್ಕೊಂತೀವಿ. ನಾನು ಜೀಜು ಹ್ಯಾಪಿ ಫಾದರ್ಸ್ ಡೇ ಜೀಜು. ಹ್ಯಾಪಿ ಫಾದರ್ಸ್ ಡೇ. ನಾವೇ ವಿಶ್ ಮಾಡ್ಕೊಂಡು ಇದೇ ನಮ್ ಗತಿ. ಕೊಡಿಲ್ಲ ಹ್ಯಾಪಿ ಫಾದರ್ಸ್ ಡೇ. ಇಷ್ಟೇ, ನೀ ಮಾತ್ರ ಬಂಗಾರ ಬೆಳ್ಳಿ ಎಲ್ಲ ತಗೊಂಡು ನಮ್ಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಸೆಕೆಂಡ್ ನಮ್ಮಮ್ಮ. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ, ನಾನು ಹೆತ್ತ ಮಗನ. ನಮಗೂ ಒಂದ್ 40 kg ಬಿರಿಯಾನಿ, 80 kg ಮಟನ್ ಕುರ್ಮಾ, ಎಲ್ಲ ಮಾಡಿ ತಗೋ. 4 kg ಬೋಟಿ. ನೋಡಿ ಫಾದರ್ಸ್ ಡೇ ದಿವಸ ಏನು ತಗೊಂಡು ಹೇಳಿ ಮಗಳು. ನನ್ನ ಮಗಳು ನೋಡಿ, ಇವಳು ಯಾಕೆ ನನ್ನ ಮಗಳು ದೊಡ್ಡ ಮೇಲೆ ಶೆಫ್ ಆಗಂಗ್ ಕಾಣ್ತಾಳೆ ನನಗೆ. ಹಾ, ಅವ್ರಪ್ಪ ಸುಟ್ಟೋಗಿದ್ರು ತಿಂತಾರೆ. ನಮ್ಮಪ್ಪನ ಅದೇ ಕೆಲಸ ಮಾಡ್ತಿದ್ರು. ಫಾದರ್ಸ್ ಡೇ ದಿವಸ ಬೇಕಂತ ಮಾತು ಹೇಳಿ ನಾವು ಉಬ್ಬಿಸ್ತಾರೆ ನೋಡಿ ಸ್ನೇಹಿತರೆ. ಅಂದ್ರೆ ಏನೋ ಅಡುಗೆ ಸುಟ್ಟೈತಿ ಏನೋ ಆಗೈತೆ ಅಂತ ಅರ್ಥ. ನಾನೇನು ಹೇಳ್ಬಾರ್ದು. ಕರೆಕ್ಟ್. ಆಕಿ ರೊಟ್ಟಿ ಮಾಡಿದ್ರ ಸ್ವಲ್ಪ ಒತ್ತಿದ್ರ ಅದು ಒತ್ತದ್ ಬಿಡ್ರಿ ಏನ್ ತಿಂತೀರಂದ್ರೆ ಹಾ. ಕೊಡು ನನ್ನ ಮಗಳು ಮಾಡಿದ್ದೆ ನಾ ತಿಂತೀನಿ ಅಂತ ತಗೋತೀನಿ. ಸೊ ನೋಡಿ ಸ್ನೇಹಿತರೆ, ಇವಾಗ ನಮ್ದು ಈ ದಿನದ ಎಲ್ಲ ಫುಲ್ ಕತೆ ಮುಗಿದಾಗಿದೆ ಆಲ್ಮೋಸ್ಟ್. ಇವಾಗ ನಾವು ಎಲ್ಲಿ ಕೂತಿದ್ದೀವಿ, ಏನು ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ನೋಡಿ ಹ್ಯಾಂಟೆಡ್ ಊಟಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಆದರೆ ಊಟದಲ್ಲಿ ಒಂದು ಮಜಾ ಏನೇ ಗೊತ್ತಾ ಸ್ನೇಹಿತರೆ, ನಿಮ್ಗೆ ನಾವು ಕಾಮಿಡಿ ತೋರಿಸ್ತೀನಿ ನೋಡ್ರಿ. ನಿಂತ್ಕೊಳ್ರಿ, ನಾನು ಪ್ಲೇಟಲ್ಲಿ ಒಂದು ಸ್ವಲ್ಪ ರೈಸ್ ಬರಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನನ್ನ ಪ್ಲೇಟಿಂದ ಸೈಜ್ ನೋಡಿ ಫಸ್ಟ್. ಅದಾದ್ಮೇಲೆ ನಮ್ಮ ಜೀಜು ಪ್ಲೇಟಿನ ಸೈಜ್ ನೋಡಿ. ಅದಾದ್ಮೇಲೆ ನಮ್ಮ ಅಕ್ಕನ ಪ್ಲೇಟಿನ ಸೈಜ್ ನೋಡಿ. ಪ್ಲೇಟ್ ಸೈಜ್ ಸೇಮ್. ಅದಾದ್ಮೇಲೆ ಪೂಜನ್ ಪ್ಲೇಟಿನ ಸೈಜ್ ನೋಡಿ. ಪೂಜನ್ ಪ್ಲೇಟ್ ಅಂತೂ ತಿಂಡಿ ತಿಂತಾರಲ್ಲ ಅದಕ್ಕಿಂತ ಚಿಕ್ಕ ಪ್ಲೇಟ್ ಇರುತ್ತೆ. ಅದು ಸೈಜ್ಗೆ ಹಿಸಾಬ್ಸೆ ಇಟ್ಟಿವಿ ನಾವು. ಮನುಷ್ಯರ ಸೈಜ್ ಪ್ರಕಾರ ಪ್ಲೇಟ್ನ ಹಿಂಗೆ ಕೊಟ್ಟವ್ರೆ. ರೇಸಿಸಮ್ ಮಾಡ್ತಾರೆ. ರೇಸಿಸಮ್ ಅಲ್ಲ, ಏನು ರೇಸಿಸಮ್ ಅಲ್ಲ, ಫುಡ್ಡಿಸಮ್. ನಿಮ್ಮ ಅಕ್ಕ ನಮ್ಮ ತಮ್ಮ ಕೈ ಸಾಲಲ್ಲ ಅಂತ ದೊಡ್ಡ ಪ್ಲೇಟ್ ನಿಮ್ಗೆ. ಅದು ಕರೆಕ್ಟ್. ಪ್ಲೇಟಲ್ಲಿ ಕೈ ಇಟ್ಟರೆ ಅವತ್ತು ಕೈ ಪ್ಲೇಟಲ್ಲಿ ಇನ್ನೊಂದು ಜಾಗ ಇರಬೇಕು. ಡೈನಾಮಿಕ್ ರಾಕಿ ಅವ್ರಿಗೆ ಸಪ್ರೇಟ್ ಪ್ಲೇಟ್ ಇರುತ್ತೆ ನಮ್ಮಲ್ಲಿ. ಅದು ಅಂತ ಹೇಳಿ ಪರಾತ ಕೊಟ್ಟವಳು ನನಗೆ. ಪರಾತ ಏನಲ್ಲ ತಗೋ. ನೋಡಿ ಸ್ನೇಹಿತರೆ, ಸರ್ರೆ ಮಟನ್ ಮಾಡೋರು ಇವತ್ತು ನಮ್ಮ ಅಕ್ಕನ ಮನೆಯಲ್ಲಿ. ಮಟನ್ ಸಾರು, ಪೀಸು, ಮಟನ್ ನಲ್ಲಿ. ಆಹಾ ಸ್ನೇಹಿತರೆ, ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದೀರಾ, ನಮ್ಮ ವಿಡಿಯೋ ನೋಡ್ತಿರ್ತೀರ, ನಮ್ಮ ಬ್ಲಾಗ್ಸ್ ನೋಡ್ತಿರ್ತೀರಾ, ಯಾರೋ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂತಂದ್ರೆ ಊಟ ಎಲ್ರಿಗೂ ಊಟನೇ ಸ್ನೇಹಿತರೆ. ಸೊ ಅದೊಂದು ಪಾಠ ಇಗ್ನೋರ್ ಮಾಡ್ಕೊಂಡು ಬರ್ತಿದ್ದೆಲ್ಲ ಮಜಾ ಮಾಡ್ಕೊಳ್ಳಿ. ಎಲ್ಲರಿಗೆ ಹ್ಯಾಪಿ ಫಾದರ್ಸ್ ಡೇ ಎಲ್ಲಿದ್ರೆ. ಓ ಕರೆಕ್ಟು. ನಮ್ಮೆಲ್ಲ ವೀಕ್ಷಕರಿಗೆ ಯಾರ್ಯಾರು ತಂದೆಯವರೆಲ್ಲ ನಮ್ಮ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ. ಇವ್ರಂತೂ ಹೇಳಲ್ಲ, ನಾನು ಹೇಳ್ಬಿಟ್ಟು ಹೇಳ್ತೀವಿ. ಮಾತಾಡ್ಬೇಕಾದ್ರೆ ನಾವು ಅಡ್ಡ ಮಾತ್ರ ನಮಗೆ ಬೈತಾರೆ. ಅದೇ ನಾನೇ ಬೈತೀನಿ. ಓ ಅದೇ ಮದರ್ಸ್ ಡೇ ಆದ್ರೆ ಮದರ್ಸ್ ಡೇ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಆದ್ಮೇಲೆ ಎಂಟ್ರೆನ್ಸ್ಗೆ ಮದರ್ಸ್ ಡೇ, ವುಮೆನ್ಸ್ ಡೇ, ಗರ್ಲ್ಸ್ ಡೇ, ಆ ಡೇ ಈ ಡೇ ಅನ್ಕೊಂಡು. ಸೊ ನೋಡಿ ಸ್ನೇಹಿತರೆ, ನಮ್ದು ಊಟ ಆಯ್ತು, ಎಲ್ಲ ಆಯ್ತು. ಅಂತೂ ಇಂತೂ ಈ ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಯಾಕಂತಂದ್ರೆ ನಮ್ಮ ಅಕ್ಕ ಈ ವ್ಲಾಗಲ್ಲಿ ಏನೇನು ಮಾಡಿ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅಕ್ಕ ಈ ಲೆವೆಲ್ ನಗ್ದೋಳೆ ಅಂದ್ರೆ ಏನ್ ಮಾಡಿಲ್ಲ ಅಂತ ನೋಡ್ಬೇಕು. ನನಗಂತ ಗೊತ್ತಿಲ್ಲ. ನಾನೊಂದು ಸ್ವಲ್ಪ ಮಾಡ್ತಾಳೆ ಅಂತ ನಂಗೆ ಹೇಳಿದ್ಲು ಕ್ಯಾಮ್ರಾ ಕೊಡೋರು ಹಾಕಿ ನಂಗೆ. ನಾನೊಂದು ಸ್ವಲ್ಪ ವ್ಲಾಗ್ ಮಾಡ್ತೀನಿ ಅಲ್ಲ, ಅದು ಎಷ್ಟು ಮಾಡೋದು ಗೊತ್ತಿಲ್ಲ. ಕಾನ್ಫಿಡೆಂಟ್ ಆಗಿ ಮಾಡಕ್ಕಾಗಲ್ಲ. ಅಷ್ಟೊಂದು ಕಾನ್ಫಿಡೆಂಟ್ ಅನ್ನೋದು ಏನಿದೆ ಸ್ನೇಹಿತರೆ, ಅದ್ರಲ್ಲಿ ಕಾನ್ಫಿಡೆಂಟ್ ಆಗಿ ನಾವೇನು ಕ್ಯಾಮ್ರಾ ಒಂದು ಆಕ್ಟಿಂಗ್ ಮಾಡ್ತಾ ಇದೀವ. ಅವನು ಎಷ್ಟು ಪಟ ಪಟ ಅಂತ ಮಾತಾಡ್ತಾನೆ, ನಮ್ಗೆ ಅಷ್ಟು ಹೊಳೆ
ಉಳಿಯಲ್ಲ ಶಬ್ದಗಳು ತಲೆ ಒಳಗಡೆ. ಅದಕ್ಕೆ ಪ್ರೋ ಆಕ್ಟಿವ್ ಅಂತಾರೆ. ಏನಂತಾರೆ ಪೂಜಾ? ಒಟ್ನಲ್ಲಿ ಸ್ನೇಹಿತರೆ, ಒಟ್ನಲ್ಲಿ ನಾನು ಏನೇ ಹೇಳಿ, ನಾನು ಏನೇ ಚೆನ್ನಾಗಿ ಮಾಡ್ಲಿ ಅದು ಇವ್ರ ಕಡೆ ಇವ್ರ ಪ್ರಕಾರ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರದು. ಇಲ್ಲ ಮತ್ತೆ ನಿಂದು ಚೆನ್ನಾಗಿದೆ ಅಂತ ಹೇಳ್ತಾರದು, ನಮ್ದು ಅಷ್ಟು ಚೆನ್ನಾಗಿರಂಗಿಲ್ಲ. ಹಂಗ ಯಾಕೋ ಫಾದರ್ಸ್ ಡೇ ಅಂತ ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರೆ. ಇರ್ಲಿ ಇಟ್ಕೊಳ್ಳೋಣ ಈ ಕಾಂಪ್ಲಿಮೆಂಟ್ ಅನ್ನ. ಆದ್ರೆ ಒಂದು ಮಾತ್ರ ಇಂಪಾರ್ಟೆಂಟ್ ಮಾತಿದೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ಸ್ನೇಹಿತರೆ, ಕಮೆಂಟ್ ಮಾಡ್ತಾ ಇರಿ. ಲಾಸ್ಟ್ ಲಾಗಲ್ಲಿ ಕಮೆಂಟ್ ಮಾಡಿದಂಗೆ ಕಮೆಂಟ್ ಮಾಡ್ತಾ ಇರಿ. ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಏನಮ್ಮ ನಮಸ್ಕಾರ ಸ್ನೇಹಿತರೆ ಮಾಡ್ತೀಯಾ? ಓಕೆ, ವೇಟ್ ಮಾಡು. ಓಕೆ, ಮತ್ತೆ ನನಗೊಬ್ಬರಿಗೆಲ್ಲ ಸ್ನೇಹಿತರೆ ಈ ಸಲ ಕಮೆಂಟ್ಗಳು ಓದ್ಬಿಟ್ಟು ಎಲ್ರಿಗೂ ಖುಷಿ ಆಗಿದೆ. ನಾನೊಬ್ಬನೇ ಓದಿಲ್ಲ ಕಮೆಂಟ್ಗಳು, ಎಲ್ಲರೂ ಓದಿದ್ದಾರೆ ಕಮೆಂಟ್ಸ್ನ. ನಾನ್ ಟೊಮೆಟೊ ಚಟ್ನಿ ಮಾಡಿ ಅದಕ್ಕೆ ಎಷ್ಟು ಮಂದಿ ಲೈಕ್ ಮಾಡಿ. ಅದೇ ಖುಷಿ ಆಗ್ಬಿಡುದು ನಮಗೆ. ಏನಮ್ಮ ಆಯ್ತು ಮಾಡೋಣ. ಓಕೆ ನೋಡ್ರಿ, ಅವಳು ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಬೇಗ ಬೇಗ ಕಮೆಂಟ್ ಮಾಡ್ರಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕು, ಕಾಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.